ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಕುರುಬರಹಳ್ಳಿಯ ಬಾಲಸುಬ್ರಹ್ಮಣ್ಯ ದೇವಸ್ಥಾನದ ಹತ್ತಿರವಿರುವ ಬಿಬಿಎಂಪಿ ಮಾಜಿ ಸದಸ್ಯರು ಹಾಗೂ ಉತ್ತರ ಜಿಲ್ಲಾ ಬಿಜೆಪಿ ಮಾಜಿ ಉಪಾಧ್ಯಕ್ಷರಾದ ಎನ್ ಜಯರಾಮ್ ಅವರ ಬಿಜೆಪಿ ಕಚೇರಿಯಲ್ಲಿ ಇಂದು ಮಹಾಲಕ್ಷ್ಮಿ ಲೇಔಟ್ ಬಿಜೆಪಿ ಮಂಡಲ ರೈತ ಮೋರ್ಚಾ ಉಪಾಧ್ಯಕ್ಷರಾದ ಭೀಮಾಗೌಡ ಅವರ 35ನೇ ವರ್ಷದ ಹುಟ್ಟುಹಬ್ಬ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಈ ಸಮಾರಂಭಕ್ಕೆ ಮಾಜಿ ಸಚಿವರು ಹಾಗೂ ಸ್ಥಳೀಯ ಜನಪ್ರಿಯ ಶಾಸಕರಾದ ಕೆ. ಗೋಪಾಲಯ್ಯ ರವರು ಪಾಲ್ಗೊಂಡು ಭೀಮಾಗೌಡ ಅವರಿಗೆ ಶಾಲು ಹೊದಿಸಿ ಫಲಪುಷ್ಪ ನೀಡಿ ಸಿಹಿ ತಿನಿಸಿ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿದರು. ಇದೇ ಸಂದರ್ಭದಲ್ಲಿ ಬೆಳಗ್ಗೆ ಬಾಲಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಭೀಮಗೌಡ ಅವರು ವಿಶೇಷ ಪೂಜೆ ಸಲ್ಲಿಸಿ ಹಲವು ವೃದ್ಧಾಶ್ರಮಗಳಿಗೆ ಭೇಟಿ ನೀಡಿ ಅನ್ನದಾನವನ್ನು ಮಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ರರು ನಾಗರಾಜ್, ಮಂಡಲ ರೈತ ಮೋರ್ಚಾ ಅಧ್ಯಕ್ಷ ಶಿವರಾಮ್, ಕಿರಣ್ ಕುಮಾರ್, ಶಿವಾನಂದಮೂರ್ತಿ ಹಾಗೂ ರಾಜ್ಯ ಸುವರ್ಣ ಕರ್ನಾಟಕ ಶುಶ್ರೂಷ ಅಧಿಕಾರಿಗಳ ರಾಜ್ಯ ಅಧ್ಯಕ್ಷ ಭೀಮಗೌಡ, ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಸೇರಿದಂತೆ ಕ್ಷೇತ್ರದ ಎಲ್ಲ ಬಿಜೆಪಿಯ ಹಿರಿಯ ನಾಯಕರು, ಕಾರ್ಯಕರ್ತರು, ಮುಖಂಡರು, ಮಹಿಳಾ ಮುಖಂಡರು, ಯುವ ಬಿಜೆಪಿ ಮುಖಂಡರು ಸೇರಿದಂತೆ ಹಲವರು ಪಾಲ್ಗೊಂಡು ಇದೇ ಸಂದರ್ಭದಲ್ಲಿ ಹುಟ್ಟು ಹಬ್ಬದ ಶುಭಾಶಯಗಳು ಕೋರಿದರು. ಜನುಮದಿನ ಅನ್ನೋದು ಈ ಬದುಕಿನ ನೆನಪು, ಈ ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಸುರಿದಂಗೆ ಪ್ರತಿ ಹೆಜ್ಜೆ ಜೇನು ಹರಿದಂಗೆ, ನನ್ನ ಅಣ್ಣ ನಗುತ್ತಾ ಇದ್ರೆ ಸಾಕು, ಅದೇ ಅಟ್ಯಾಚ್ಮೆಂಟ್. ಒಂದಿಷ್ಟು ಚಿಂತೆ ಬಾರದಂಗೆ, ಕಣ್ಣೀರು ಕಷ್ಟ ಇಲ್ಲದಂಗೆ, ನನ್ನ ತಮ್ಮ ಮುಂದೆ ಬರಬೇಕು, ಅದೇ ನನ್ನ ಸೆಂಟಿಮೆಂಟ್. ಇಡೀ ಲೋಕವೇ ನಮಗೆ ಎದುರಾದರು, ಇಂಥ ಸೋದರರ ಅನುಬಂಧವ ತಡೆಯರು. ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ಬಹಳ ಸಿಂಪಲ್ ಆಗಿ ಕೇಕ್ ಕಟ್ ಮಾಡೋದು ಬೇಡ ಅಂತ ಅನ್ಕೊಂಡಿದ್ವಿ. ಎಲ್ಲ ಒಂದು 10-12 ಆಶ್ರಮಗಳಿಗೆ ಹೋಗಿ ಎಲ್ಲದಕ್ಕೂ ಅನ್ನದಾನ ಏರ್ಪಡಿಸಿದ್ವಿ. ಮತ್ತೆ ಹಣ್ಣುಗಳನ್ನ ಕೊಡ್ಬೇಕು ಅಂತ ಏರ್ಪಡಿಸಿದ್ವಿ. ಈಗ ತಾನೇ ಪೂಜೆ, ದುರ್ಗಾ ಪರಮೇಶ್ವರಿ ದೇವಸ್ಥಾನ ಪೂಜೆ ಮುಗಿಸಿ ಇನ್ನು ಎಲ್ಲದ ಕಡೆನೂ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ಏನೇನು ಆಶ್ರಮಗಳಿದೆ ಎಲ್ಲ ಆಶ್ರಮಕ್ಕೆ ಹೋಗಿ ಅನ್ನದಾನ ನಮ್ಮ ಕೈಯಿಂದ ಏನಾಗುತ್ತೋ ಅಳಿಲೆ ಸೇವೆ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಈ ಭಾಗದ ಮುಖಂಡರು, ಜನಪ್ರತಿನಿಧಿಗಳ ಸಹಕಾರ ಯಾವ ತರ ಇದೆ? ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಆದರೆ ಈಗ SIR ನಡೆಯೋದ್ರಿಂದ ಸ್ವಲ್ಪ ಕೆಲಸ ಕಾರ್ಯಗಳು ಇರೋದ್ರಿಂದ ನಾವು ಕೂಡ ಬಿಜಿ ಇದ್ವಿ. ಆದರೆ ಇವತ್ತು ಒಂದಿನ ಎಲ್ಲ ನಾವು ಸೇವೆ ಮಾಡಬೇಕು, ವೃದ್ಧಾಶ್ರಮಗಳಿಗೆಲ್ಲ ಹೋಗ್ಬೇಕು ಅಂತೇಳಿ ಒಂದು ನಿರ್ಧಾರ ತಗೊಂಡು ಎಲ್ಲ ಆಶ್ರಮಕ್ಕೂ ಹೋಗ್ತಾ ಇದ್ದೀವಿ. ಮತ್ತು ಗೋಪಾಲಣ್ಣ ಅವರು ಕೂಡ ಏನು ಅನ್ನದಾನ ಆಗಿರ್ಬೋದು, ಅವರು ಭಾಳ ಇಡೀ 224 ಕ್ಷೇತ್ರದಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಗೋಪಾಲಣ್ಣ. ಯಾಕಂದರೆ ಅನ್ನದಾನ ಆಗಿರ್ಬೋದು, ಶಿಕ್ಷಣದಲ್ಲಿ ಆಗಿರ್ಬೋದು,
ಪ್ರತಿಯೊಂದಕ್ಕೂ ಬಹಳ ಒತ್ತು ಕೊಡ್ತಾರೆ. ಅದೇ ಮಾರ್ಗದಲ್ಲಿ ಕೂಡ ನಾವು ನಮ್ಮ ಕೈಯಿಂದ ಏನು ಹೊಳಿಲು ಸೇವೆ ಆಗತ್ತೆ ಅದನ್ನ ಮಾಡಿಕೊಂಡು ಮುಂದೆ ಹೋಗ್ತೀವಿ. ಎಲ್ಲ ನನ್ನ ಶುಭ ಕೋರಿದ ಆತ್ಮೀಯರಾಗಿರ್ಬೋದು ಮತ್ತೆ ರಾಜಕೀಯ ಗುರುಗಳು ಎಲ್ರಿಗೂ ಒಂದು ವಿಶೇಷವಾಗಿ ಎಲ್ಲರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಬಯಸ್ತೇನೆ. ರೈತ ಮೋರ್ಚಾದ ಮಂಡಳದ ಉಪಾಧ್ಯಕ್ಷರಾದ ನಮ್ಮ ಆತ್ಮೀಯರು ಹಾಗೂ ಸ್ನೇಹಿತರಾದ ಭೀಮಗೌಡರು ಭೀಮಪ್ಪರವರ ಹುಟ್ಟುಹಬ್ಬವನ್ನ ಜಯರಾಮಣ್ಣನವರ ಒಂದು ಕಚೇರಿಯಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಈಗ ತಾನೇ ತಾಯಿ ದುರ್ಗಾಪರಮೇಶ್ವರಿ ತಾಯಿಯ ದರ್ಶನವನ್ನ ಪಡೆದು ಆಶೀರ್ವಾದವನ್ನ ಪಡೆದು ಭೀಮಣ್ಣವರು 33 ದಾಟಿದ್ದಾರೆ. ಬಹುಶಃ ಇನ್ನೂ 100 ದಾಟ್ಲಿ ಅಂತ ಆಶಿಸ್ತೇನೆ. ಹಾಗೂ ನಮ್ಮ ಪಕ್ಷದ ಜೊತೆ ಗೋಪಾಲಣ್ಣನವರ ನೇತೃತ್ವದಲ್ಲಿ ಜಯರಾಮಣ್ಣನವರ ಮಾರ್ಗದರ್ಶನದಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭೀಮಣ್ಣವರು ಭಾಗಿಯಾಗಿದ್ದಾರೆ. ಅವರ ಜನಪರ ಕಾಳಜಿ ಮುಂದಿನ ದಿನಗಳು ಒಳ್ಳೇದಾಗ್ಲಿ. ಮುಂದಿನ ದಿನಗಳು ಸಹ ಅವ್ರಿಗೆ ಎಲ್ಲಾ ರೀತಿಯ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯವನ್ನ ಕೊಟ್ಟು ಅಧಿಕಾರವನ್ನು ಕಾಪಾಡಲಿ ಅಂತ ಹೇಳ್ಬಿಟ್ಟು ರೈತ ಮೋರ್ಚಾ ಉಪಾಧ್ಯಕ್ಷರಾದ ಭೀಮಣ್ಣನವರ ಇವತ್ತು ಜನ್ಮ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಇವರ ಜನ್ಮದಿನ ಪ್ರಯುಕ್ತ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಂಡು ಒಂದು 4-5 ಆಶ್ರಮಕ್ಕೆ ಹೋಗ್ಬಿಟ್ಟು ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಇವತ್ತು ನಮ್ಮ ಭೀಮಣ್ಣವರು ನಮ್ಮ ಗೋಪಣ್ಣನ ನೇತೃತ್ವದಲ್ಲಿ ಜಯರಾಮಣ್ಣ ಹಾಗೂ ನಮ್ಮೆಲ್ಲ ಮಂಡಲ ಪದಾಧಿಕಾರಿಗಳ ಜೊತೆ ಯಥೇಚ್ಛವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪಕ್ಷಕ್ಕಾಗಿ ಮುಂಚೂಣಿಯಲ್ಲಿ ದುಡಿತಾ ಇದ್ದಾರೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಪಕ್ಷದ ವತಿಯಿಂದ ಒಳ್ಳೆಯ ಸ್ಥಾನ ಸಿಕ್ಕಲಿ. ಆಮೇಲೆ ಇಲ್ಲಿ ಈ ಭಾಗದಲ್ಲಿ ಜನಪ್ರಿಯ ನಾಯಕರಾಗಲಿ ಅಂತ ಆಶಿಸ್ತಾ ಇವರ ಜನ್ಮ ದಿನಾಂಕ